ನಿಮ್ಮ ಕಾಲೇಜ್ ಫಂಕ್ಷನ್ ಅಲ್ಲಿ ಅವತ್ತು ಹಾಡು ನಾನು ಏಕೆ ಆ ಹಾಡು ನಿಮಗೆ ಇಷ್ಟವಾಯ್ತು ಅಂತ ಕೇಳ್ತಾ ಇದ್ದೀರಲ್ಲ, ನಾನು ಯಾವಾಗ ಹಾಡು ಕೇಳಿದ್ನೋ ಆವಾಗಿನಿಂದ ಇಲ್ಲಿವರೆಗೂ ನಿಮ್ಗೊಂದು ಮಾತು ಹೇಳಬೇಕು ಅಂತ ವೇಟ್ ಮಾಡ್ತಾ ಇದ್ದೆ. ನೋಡಕ್ಕೆ ಶ್ರೀಮಂತರದ ಕಾಣ್ತಾ ಇದ್ರ ನಿಮ್ಮ ಹತ್ರ ಮಾತು ನಾವು ಕೇಳಿದ್ರೆ ನಮ್ಮ ಹತ್ರ ಜೀವನ ನಡಿಬೇಕಲ್ಲ, ಅದು ಇಲ್ಲಿ ತಾವ್ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಈ ದೇವರಿನ ಅಗರ್ಭ ಶ್ರೀಮಂತ್ ಶ್ರೀಕಾಂತ್ ಗೌಡನ ತಂಗಿ ಶಿಲ್ಪ ಅಂತ. ಅಂದ ಹಾಗೆ ತಾವು ನಾನು ಇದುವರಿನ ಧರ್ಮನ ತಮ್ಮ ಕರ್ಮರಾಜ ಅಂತ ಅಂದಾಗೆ ತಾವೇನೋ ಕೇಳ್ಬೇಕಂದ್ರಲ್ಲ, ಏನದು ನೋಡಿ. ನಾನು ಯಾವಾಗ ಹಾಡು ಕೇಳಿದ್ನೋ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಮನಸ್ಸು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದೆ. ಏನ್ರಿ ತಮಾಷೆ ಮಾತಾಡ್ತಾ ಇದ್ರ? ಈ ಬಡವನ ಕಂಡು ಅಪಹಾಸ್ಯ ಮಾತಾಡ್ತಾ ಇದ್ರೆ ನೀವು? ನಾನು ಯಾಕ್ರೆ ಅಪಹಾಸ್ಯ ಮಾಡೋದಕ್ಕೆ ಹೋಗ್ಲಿ? ನನ್ನ ಮನಸ್ಸಲ್ಲಿ ಹುಟ್ಟಿರುವ ಪ್ರೀತಿ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೇನೆ. ಯಾವ್ದು ನಿಮ್ಮ ಪ್ರೀತಿ? ಎಲ್ಲಿದೆ ನಿಮ್ಮ ಪ್ರೀತಿ? ನಿಮ್ಮಂತ ಶ್ರೀಮಂತ ಹೆಣ್ಣು ಮಕ್ಕಳು ನಮ್ಮಂತ ಬಡವರಿಗೆ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ತೀರಾ? ಮನಸ್ಸಲ್ಲಿ ಈರದ ಆಸೆ ಹುಟ್ಟಿಸಿ ಕನಸನ್ನು ಗೋಪುರನ ಕಟ್ಟಿಸಿ ಕೊನೆಗೊಂದು ಶ್ರೀಮಂತ ಹುಡುಗನ ಮದುವೆಗೆ ಹೊರಟೋಗ್ತೀರಾ. ಆದ್ರೆ ನಾವು ನಿಮ್ಮನ್ನು ಮರೆಯಕ್ಕೋಗದೆ, ಸಾಯಕ್ಕೋಗದೆ, ಬದುಕೋಕಾಗದೆ ಕೈಯಲ್ಲಿ ವಿಸ್ಕಿ ಬಾತಿರೋದು ದೇವದಾಸಗಳಾಗ್ತೀವಿ. ಕೊಡುದು ಬೀದಿ ಬೀದಿ ಬಿದ್ದಿರ್ಬೇಕಾದ್ರೆ ಊರ ಜಾತ್ರೆಗಂತ ನಿಮ್ಮ ಗಂಡನ ಕರೆದುಕೊಂಡು ಇದೇ ಊರಿಗೆ ಬರ್ತೀರಾ. ನಿಮ್ಮ ಗಂಡ ನಮ್ಮನ್ನು ನೋಡಿ ನಿಮಗೆ ಹೇಳ್ತಾನೆ, ಲೇಲೆ ನೋಡೆ ಅಲ್ಲಿ ಯಾರೊಬ್ಬ ಕುಡುಕ ಬಿದ್ದಿದ್ದಾನೆ ಅಂತ. ಆವಾಗ ನೀವು ನಮ್ಮನ್ನು ನೋಡಿ ನಿಮ್ಮ ಗಂಡಿಗೆ ಹೇಳ್ತೀರಿ, ರೀ ಅವನು ಕುಡುಕ ಅಲ್ಲ, ಈ ಊರಲ್ಲಿ ನೀಯತ್ತಿಗೆ ಭಿಕ್ಷೆ ಮಾಡೋ ಭಿಕ್ಷುಕ ಅಂತ. ಕಾರಣ ಕಟ್ಟಿಕೊಂಡ ಗಂಡನ ಮುಂದೆ ಗರ ತೆಗಬೇಕಲ್ಲ, ಆ ಕಾರಣಕ್ಕಾಗಿ. ಮಿಸ್ಟರ್ ಕರ್ಮೇಂದ್ರ, ಯಾವುದೇ ಒಂದು ಹೆಣ್ಣಾಗ್ಲಿ ಅಷ್ಟು ಕೀಳುಮಟ್ಟಕ್ಕೆ ಇಳಿದು ವರ್ತನೆ ಮಾಡೋದಿಲ್ಲ. ಒಂದ್ ವೇಳೆ ಮಾಡಿದ್ದೇ ಆಗಿದ್ರೆ ಅವ ಹೆಣ್ಣಿನ ಪರಿಸ್ಥಿತಿ ಸಂದರ್ಭ ಆಗಿರ್ಬೋದು ನಿಜ, ಆದ್ರೆ ನೀನು ತಿಳಿದುಕೊಂಡ ಹಾಗೆ ಎಲ್ಲ ಹೆಣ್ಣುಗಳು ಅದೇ ರೀತಿ ವರ್ತನೆ ಮಾಡುವುದಿಲ್ಲ. ನೋಡಿ, ನನ್ನ ಮನಸ್ಸಲ್ಲಿ ಹುಟ್ಟಿರೋ ಪ್ರೀತಿನ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ಮುಂದೆ ನಿಮ್ ಜೊತೆ ಮದುವೆಯಾಗಿ ಜೀವನ ಸಾಗಿಸ್ಬೇಕು ಅಂತ ಮಾಡಿ. ಈ ಬಡವರ ಜೊತೆ ಜೀವನ ಮದುವೆ? ಮೇಡಮ್, ದೂರದ ಬೆಟ್ಟ ನೋಡಕ್ ಮಾತ್ರ ಸುಂದರವಿರುತ್ತದೆ, ಹತ್ರ ಹೋಗಿ ನೋಡಿದ್ರೆ ಗೊತ್ತಾಗೋದು ಅದು ಕಲ್ಲು ಮಲಿನಾದ ಮರೆ ತುಂಬಿದೆ ಅಂತ. ಪ್ರೀತಿ ಕೂಡ ಹಾಗೇನೆ, ಮೊದಲು ಅನಿಸೋಕೆ ಚೆನ್ನಾಗಿ ಇರ್ತದೆ, ಹೋಗ್ತಾ ಹೋಗ್ತಾ ಗೊತ್ತಾಗೋದ್ರೆ ಕಣ್ಣೀರ ಕಡಲೆ ತುಂಬಿದೆ ಅಂತ. ಆ ಕಣ್ಣೀರ ಕಡಲಲ್ಲಿ ಬಿದ್ದು ಒದ್ದಾಡೋಶ ನನಗಿಲ್ಲ. ಯಾಕೆಂದ್ರೆ ನಮ್ಮನ್ನ ಒಬ್ಬ ಬಡ ರೈತ ಆದ್ರೂ ಕೂಡ ನನ್ನನ್ನೊಬ್ಬ ದೊಡ್ಡ ಡಾಕ್ಟರ್ ಮಾಡಬೇಕಂತ ಕನಸು ಕಾಣ್ತಾನೆ. ಅವನ ಸಿಗ ಮನೆಯರ್ಸಿ ನಾನು ನಿಮ್ಮನ್ನ ಇಷ್ಟಪಡಕ್ಕಾಗಲ್ಲ. ಬರ್ತೀನಿ, ಗುಡ್ ಬಾಯ್. ಈ ಶಿಲ್ಪ ಯಾವುದಕ್ಕೆ ಆದ್ರೆ ಆಸೆ ಪಟ್ಟು ಇಷ್ಟಪಟ್ಟವಳೇ ಅಲ್ಲ. ಒಂದು ವೇಳೆ ಇಷ್ಟಪಟ್ಟು ಆಸೆ ಪಟ್ಟಿದ್ದೆ ನಿಜವಾದ್ರೆ ಅದನ್ನು ಬೇಡೋ ಮಾತೇ ಇಲ್ಲ. ಅದು ವಸ್ತುನೇ ಆಗ್ಲಿ, ವ್ಯಕ್ತಿನೇ ಆಗಿರ್ಲಿ. ನೋಡಿ, ಒಂದು ಹೆಣ್ಣು ನಿಮ್ ಪ್ರೀತಿಗೋಸ್ಕರ ಅಂಗಲಚ್ಚಿ ಬೇಡ್ಕೊಳ್ತಾ ಇದ್ದೇಳೆ. ಯಾಕೆ ನಾನು ಈ ಪ್ರೀತಿನ ತಿರಸ್ಕಾರ ಮಾಡಿ ಹೋಗ್ತಾ ಇದ್ದೀರಾ? ನೋಡಿ, ನನ್ನ ಪ್ರೀತಿಗೆ ನೀವು ಸಮ್ಮತಿಸಿದ್ದಾದ್ರೆ ಈ ಚಾಚಿದ ಕೈಗಳ ಮೇಲೆ ಕೈ ಬಂದು ಹಾಕಿ ನನ್ನ ಪ್ರೀತಿನ ಒಪ್ಪಿಕೊಳ್ಳಿ. ನನ್ನ ಪ್ರೀತಿನ ಒಪ್ಪಿಕೊಳ್ಳದೆ ಹೋದ್ರೆ ಒಬ್ಬ ಕಲ್ಲು ಹೃದಯದವನ ಹತ್ರ ನನ್ನ ಪ್ರೀತಿ ಹೇಳಿದೆ ಅಂತ ನಾನೇ ನನ್ನ ಮನೆಗೆ ಹೊರಟೋಗ್ತೀನಿ. ಆದ್ರೆ ಈ ಶಿಲ್ಪ ಹೋಗೋದು ಮನೆಗಲ್ಲ, ಸ್ಮಶಾನಕ್ಕೆ. ಸಿಂಗಾರ ಸಿರಿಯೇ ಅಂಗಾಲಿನ ಬಂಗಾರ